ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಗೌತಮ ಬುದ್ಧ ಇವರ ಬಗ್ಗೆ ಎಷ್ಟು ಹೇಳಿದ್ರೂ ಕಡಿಮೆನೆ. ಯಾಕೆಂದ್ರೆ ಭಾರತದಲ್ಲಿ ಯಾವಾಗ ಬೌದ್ಧ ಧರ್ಮ ಪ್ರವರ್ಧಮಾನಕ್ಕೆ ಬಂತೋ ಅಂದಿನಿಂದ ಸಕ್ಕರೆ ಇರುವೆಗಳನ್ನ ಆಕರ್ಷಿಸುವಂತೆ ಗೌತಮ ಬುದ್ಧರು ಜನಸಾಮಾನ್ಯರನ್ನ ಆಕರ್ಷಿಸ್ತಾ ಇದ್ದಾರೆ. ಇಂದಿಗೂ ಕೂಡ ಆ ಆಕರ್ಷಣೆ ಕಡಿಮೆ ಆಗಿಲ್ಲ. ಇನ್ನು ಬೌದ್ಧ ಧರ್ಮದ ತತ್ವ ಸಿದ್ಧಾಂತಗಳು, ಆಚಾರ ವಿಚಾರಗಳು ಮನುಷ್ಯತ್ವವನ್ನ ನಂಬುವವರಿಗೆ ಮಾತ್ರ ಪಸರಿಸಿಬಿಟ್ವು. ಹಾಗೇನೆ ಹಿಂದೂ ಧರ್ಮದ ಟಿಸಿಲಾದರೂ ಕೂಡ ಬೌದ್ಧ ಧರ್ಮದ ನಡೆ ನುಡಿ ಪದ್ಧತಿಗಳು ವಿಭಿನ್ನವೇ. ಅಷ್ಟೇ ಅಲ್ಲದೆ ಇಡೀ ವಿಶ್ವದುದ್ದಗಲಕ್ಕೂ ಬೌದ್ಧ ಧರ್ಮವನ್ನ ಸ್ವೀಕರಿಸಿರುವಂತಹ ಮಂದಿ ಪಸರಿಸಿಬಿಟ್ಟಿದ್ದಾರೆ. ಹಾಗಾಗಿನೇ ಇಡೀ ವಿಶ್ವದಲ್ಲಿ ನಾನಾ ಭಾಗಗಳಲ್ಲಿ ಬೌದ್ಧ ದೇವಾಲಯಗಳು, ಬಸದಿಗಳು ಕಾಣಬಹುದು. ಹಾಗಾಗಿನೇ ಇವತ್ತು ಕೂಡ ನಾವು ನಮ್ಮ ಈ ಒಂದು ಕಾರ್ಯಕ್ರಮದಲ್ಲಿ ಬುದ್ಧನ ದಂತ ದೇವಾಲಯದ ಕುರಿತಾದ ವಿಶೇಷ ಸಂಚಿಕೆಯನ್ನ ಮಾಡ್ತಾ ಇದ್ದೀವಿ. ಹಾಗಿದ್ರೆ ಆ ಬುದ್ಧನ ದಂತ ದೇವಾಲಯ ಇರೋದಾದ್ರೂ ಎಲ್ಲಿ, ಅದರ ವಿಶೇಷತೆ ಏನು, ಅದರ ಶಕ್ತಿ ಆದ್ರೂ ಎಂಥದ್ದು ಅಂತ ನೋಡೋಣ ಬನ್ನಿ. ಶ್ರೀಲಂಕಾ ಎಂದಾಕ್ಷಣ ನಮ್ಮೆಲ್ಲರಿಗೂ ನೆನಪಾಗೋದು ಅಲ್ಲಿನ ದ್ವೀಪಗಳು ಮೋಜು ಮಸ್ತಿಗೆ, ಆಧ್ಯಾತ್ಮಿಕ ತಿಳುವಳಿಕೆಗೆ, ನೆಮ್ಮದಿಗೆ ಹೇಳಿ ಮಾಡಿಸಿದ ಜಾಗ. ಇಂದಿಗೂ ಪ್ರತಿನಿತ್ಯ ಲಕ್ಷಾಂತರ ಮಂದಿ ಶ್ರೀಲಂಕಾ ಪ್ರವಾಸ ಕೈಗೊಳ್ತಾರೆ. ಇಡೀ ವಿಶ್ವದಲ್ಲಿನ ಸುಂದರವಾದ ತಾಣಗಳ ಪೈಕಿ ಶ್ರೀಲಂಕಾ ಕೂಡ ಒಂದು. ಈ ದೇಶದಲ್ಲಿಯೇ ನೋಡಿ, ಗೌತಮ ಬುದ್ಧನ ಹಲ್ಲನ್ನ ದೇವಾಲಯದ ಗರ್ಭಗೃಹದಲ್ಲಿ ಕರಡಿಕೆಯೊಂದರಲ್ಲಿ ಸಂರಕ್ಷಿಸಿಡಲಾಗಿದೆ. ಹಲ್ಲಿಗೆ ಮುತ್ತು ರತ್ನ ವಜ್ರ ವೈಡೂರ್ಯಗಳಿಂದ ಅಲಂಕರಿಸಿ ಇಂದಿಗೂ ಪೂಜಿಸಲಾಗ್ತಿದೆ. ಮಾತ್ರವಲ್ಲ, ಭಕ್ತಾದಿಗಳು ಹಾಗೂ ಪ್ರವಾಸಿಗರಿಗೂ ದರ್ಶನದ ಸೌಭಾಗ್ಯ ಕಲ್ಪಿಸಲಾಗಿದೆ. ಈ ದೇವಾಲಯವನ್ನ ಸ್ಥಳೀಯ ಭಾಷೆಯಲ್ಲಿ ದಲದ ಮಾಲಿಗಾವ ಅಂತ ಕರೆಯಲಾಗತ್ತೆ. ಅಂದ್ರೆ ದಂತದ ದೇವಾಲಯ ಎಂದರ್ಥ. ಇಂಗ್ಲಿಷ್ನಲ್ಲಿ ಟೆಂಪಲ್ ಆಫ್ ದ ಸ್ಯಾಕ್ರೆಡ್ ಟೂತ್ ರೆಲಿಕ್ ಅಂತಲೂ ಕರೀತಾರೆ. ಗೌತಮ ಬುದ್ಧನ ಪವಿತ್ರ ದಂತ ಇರುವ ದೇವಾಲಯ ಇಂದು ಜಗತ್ತಿನಾದ್ಯಂತ ಬಿಕ್ಕುಗಳನ್ನ ಹಾಗೂ ಪ್ರವಾಸಿಗರನ್ನ ಆಕರ್ಷಿಸುತ್ತಿದೆ. ಶ್ರೀಲಂಕಾದ ಕ್ಯಾಂಡಿ ಸರೋವರದ ಬಳಿಯಲ್ಲಿ ತಲೆ ಎತ್ತಿರುವ ದಲದ ಮಾಲಿಗಾವ ಎಂಬ ಶ್ವೇತ ಭವನವೇ ಬೌದ್ಧರ ಪಾಲಿನ ಭೂಮಂಡಲದ ಸ್ವರ್ಗವೇ ಎಂದು ಖ್ಯಾತಿಯನ್ನ ಪಡೆದುಕೊಂಡಿದೆ. ಹೊರನೋಟಕ್ಕೆ ಇದು ಯಾವುದೋ ಖಾಸಗಿ ತೋಟ ಇರಬೇಕು ಎನಿಸಿದ್ರೂ ಒಳಗೆ ಹೋದ ಬಳಿಕವೇ ಈ ಬೌದ್ಧ ಮಂದಿರದ ಮಹತ್ವ ಗೊತ್ತಾಗತ್ತೆ. ಈ ದೇವಾಲಯದ ಹಿನ್ನೆಲೆ ಹಾಗೂ ಇತಿಹಾಸವನ್ನೊಮ್ಮೆ ಗಮನಿಸಿದಾಗ ಈ ದಂತದ ದೇವಾಲಯದ ಕಥೆಯು ಒಂದು ದಂತಕಥೆಯಂತಿದೆ. ಗೌತಮ ಬುದ್ಧ ಕುಸಿನಾರದಲ್ಲಿ, ಅಂದ್ರೆ ಇಂದಿನ ಉತ್ತರ ಪ್ರದೇಶದ ಕುಶಾನಗರದಲ್ಲಿ ತನ್ನ ದೇಹತ್ಯಾಗ ಮಾಡಿದ ನಂತರ ಬುದ್ಧನ ಇಚ್ಛೆಯಂತೆ ಎಡಬದಿಯ ದವಡೆ ಹಲ್ಲನ್ನ ಅಂದಿನ ಕಳಿಂಗ ಚಕ್ರವರ್ತಿಗೆ ಕೊಡುಗೆಯಾಗಿ ನೀಡಲಾಯಿತಂತೆ. ಅದನ್ನ ಪ್ರೀತಿ ಗೌರವಾಧಾರಗಳಿಂದ ಸ್ವೀಕರಿಸಿದ ಚಕ್ರವರ್ತಿ ಆ ದಂತಕ್ಕಾಗಿ ಹೊಸದೊಂದು ದೇವಾಲಯವನ್ನೇ ನಿರ್ಮಿಸಿದನಂತೆ. ಬೌದ್ಧರ ದಿಗನಿಕಿಯ ಎಂಬ ಗ್ರಂಥದಲ್ಲಿ ಈ ಬಗ್ಗೆ ಉಲ್ಲೇಖವಿದೆ. ಆ ಗ್ರಂಥದಲ್ಲಿನ ಉಲ್ಲೇಖದ ಪ್ರಕಾರ ಕ್ರಿಸ್ತಶಕ 301ರಿಂದ 328ರ ಅವಧಿಯಲ್ಲಿ ಕಳಿಂಗ ಸಂಸ್ಥಾನವನ್ನು ಆಳುತ್ತಿದ್ದಂತಹ ಚಕ್ರವರ್ತಿ ಗುಹಸೈವನ ಮಗಳು ಹಿಮಾಮಾಲಿನಿ ಹಾಗೂ ಆಕೆಯ ಪತಿ ಗೌತಮ ಬುದ್ಧನ ದಂತವನ್ನ ಮೋದಿಂದ ಸಮುದ್ರ ಮಾರ್ಗವಾಗಿ ಸೆಂಕಿದಾಲಗಕ್ಕೆ ಕೊಂಡೊಯ್ದು ಚಕ್ರವರ್ತಿ ಕೀರ್ತಿಶ್ರೀ ಮೇಘಗಿರಿ ವಿಹಾರದಲ್ಲಿ ಪ್ರತಿಷ್ಠಾಪಿಸಲಾಯಿತು. ಅಂದಿನಿಂದ ಇದು ಸಿಂಹಳಿಯರ ಪವಿತ್ರ ಪೂಜನೀಯ ವಸ್ತುವಾಗಿ ಉಳಿದಿದೆ. ಕ್ರಿಸ್ತಶಕ 1259ರಲ್ಲಿ ಸೆಂಕ ದಾಗಲವನ್ನ ಆಳುತ್ತಿದ್ದಂತಹ ಸಿಂಹಳ ವಂಶಸ್ಥರ ಕೊನೆಯ ದೊರೆಯಾದ ವಿಮಲ ಧರ್ಮ ಸೂರಿಯು ಈ ದಂತದ ಪಾವಿತ್ರ್ಯ ಹಾಗೂ ಮಹತ್ವವನ್ನು ಅರಿತು ಬೆಟ್ಟ ಗುಡ್ಡಗಳಿಂದ ಸುತ್ತುವರೆದ ಸಂಕದಾಗಲದ ಹೃದಯ ಭಾಗದಲ್ಲಿಯೇ ಮಂದಿರವೊಂದನ್ನು ನಿರ್ಮಿಸಿದ. ದೇವೇಂದ್ರ ಮಾಲಚೂರಿನ್ ಎಂಬ ಕಲಾಕಾರನ ನೈಪುಣ್ಯತೆಯಿಂದ ನಿರ್ಮಾಣವಾದ ಈ ಮಂದಿರ ಅಮೋಘ ಕಾಲ ವಿನ್ಯಾಸದಿಂದ ಕೂಡಿದ್ದು ಕೋಟೆಯಂತೆಯೇ ಭದ್ರವಾದ ದೇಗುಲವಾಗಿದೆ. ಶ್ರೀಲಂಕಾ ಸರ್ಕಾರ ದೇಗುಲವನ್ನ ಸುರಕ್ಷಿತ ಸ್ಮಾರಕ ಎಂದು ಘೋಷಿಸುತ್ತೆ. 2 ಬಾರಿ, ಅಂದ್ರೆ 1989 ಹಾಗೂ 1998ರಲ್ಲಿ LTTE ಉಗ್ರಗಾಮಿಗಳ ಆಕ್ರಮಣದಿಂದ ಈ ದೇವಾಲಯ ಭಗ್ನಗೊಳ್ಳುತ್ತೆ. ಆದರೆ ನಂತರದಲ್ಲಿ ಜೀರ್ಣೋದ್ಧಾರ ಮಾಡಲಾಯಿತು. ಈ ದೇವಾಲಯ ವಿಶ್ವ ಪಾರಂಪರಿಕ ತಾಣಗಳ ಪಟ್ಟಿಯಲ್ಲಿ ಸೇರ್ಪಡೆಯಾಗಿದ್ದು ಬಿಗಿ ಭದ್ರತೆಯಲ್ಲಿದೆ. ಇನ್ನು ಈ ದಂತದ ದೇವಾಲಯದ ಐತಿಹ್ಯವನ್ನೊಮ್ಮೆ ಗಮನಿಸಿದಾಗ ಬುದ್ಧನ ಹಲ್ಲು ಯಾವೆಲ್ಲ ರಾಜರ ಕೈ ಅದಲು ಬದಲಾಗುತ್ತಿತ್ತೋ ಅಂತಹ ರಾಜರನ್ನು, ಅವರ ಆಳ್ವಿಕೆಯನ್ನು ಅತ್ಯಂತ ಶ್ರೇಷ್ಠವೆಂದು ಇತಿಹಾಸದಲ್ಲಿ ನಮೂದಾಗಿದೆ. ಆ ಹಲ್ಲನ್ನ ಅತಿ ಹೆಚ್ಚಾಗಿ ತಮ್ಮ ತೆಕ್ಕೆಯಲ್ಲಿ ಹಿಡಿದಿದ್ದವರು ಅಂದ್ರೆ ಸಿಂಹಳಿಯ ರಾಜರು. ಗೌತಮ ಬುದ್ಧನ ಮಹಾಪರಿನಿರ್ವಾಣದ ನಂತರ ದಂತವನ್ನ ಕಳಿಂಗದಲ್ಲಿ ಸಂರಕ್ಷಿಸಲಾಗಿತ್ತು. ಕಳಿಂಗ ಸಾಮ್ರಾಜ್ಯದ ಮೇಲೆ ದಾಳಿ ಮಾಡಿದಾಗ ರಾಜಕುಮಾರಿ ಹೇಮಮಾಲಿ ಮತ್ತು ಅವಳ ಸಹೋದರ ರಾಜಕುಮಾರರು ತಮ್ಮ ತಂದೆ ಗುಹಶಿವನ ಸೂಚನೆಯ ಮೇರೆಗೆ ದ್ವೀಪಕ್ಕೆ ಬರ್ತಾರೆ.
ಹೇಮಮಾಲಿ ದ್ವೀಪಕ್ಕೆ ಹೋಗುವ ದಾರಿಯಲ್ಲಿ ತನ್ನ ಕೂದಲಿನಲ್ಲಿ ಹಲ್ಲನ್ನ ಕಟ್ಟಿಕೊಂಡು ಯಾರಿಗೂ ಅರಿಯದಂತೆ ಮರೆಮಾಡಿ ಅನುರಾಧಪುರದ ಸಿರಿಮೇಘನ ಆಳ್ವಿಕೆಯ ಕಾಲದಲ್ಲಿ ಲಂಕಾ ಪಟ್ಟಣದ ದ್ವೀಪಕ್ಕೆ ತಂದು ಆ ಹಲ್ಲನ್ನ ಹಸ್ತಾಂತರಿಸ್ತಾರೆ. ಆ ರಾಜ ಅದನ್ನ ಅನುರಾಧಪುರದ ಮೇಘಗಿರಿ ವಿಹಾರದಲ್ಲಿ ಇಂದಿನ ಇಸುರುಮುನಿಯ ಎಂಬಲ್ಲಿ ಪ್ರತಿಷ್ಠಾಪಿಸ್ತಾನೆ. ಅಂದಿನಿಂದ ಬುದ್ಧನ ಹಲ್ಲನ್ನ ರಕ್ಷಿಸುವ ಹೊಣೆ ಆ ರಾಜನ ಹೆಗಲಿಗೆ ಬಿತ್ತು. ಅನುರಾಧಪುರ ಸಾಮ್ರಾಜ್ಯ, ಪೊಲೊನ್ನಾರುವ ಸಾಮ್ರಾಜ್ಯ ಮತ್ತು ದಂಬತೆನಿಯ ಸಾಮ್ರಾಜ್ಯದ ಕಾಲದಲ್ಲಿ ಇದ್ದಂತೆ ಆಳುತ್ತಿದ್ದ ರಾಜರು ತಮ್ಮ ರಾಜ ನಿವಾಸಗಳಿಗೆ ಹತ್ತಿರದಲ್ಲಿಯೇ ಹಲ್ಲಿನ ಅವಶೇಷದ ದೇವಾಲಯಗಳನ್ನು ನಿರ್ಮಿಸಿಕೊಳ್ತಾರೆ. ಗಂಪೋಲ ಸಾಮ್ರಾಜ್ಯದ ಕಾಲದಲ್ಲಿ ಈ ದಂತವನ್ನ ನಿಯಮ ಗಂಪಾಯ ವಿಹಾರದಲ್ಲಿ ಇರಿಸಲಾಗಿತ್ತು. ಹಂಸ, ಗಿರ ಮತ್ತು ಸೆಲಾನಿಹಿನಿ ಮುಂತಾದ ಸಂದೇಶವಾಹಕರ ಕಾವ್ಯಗಳಲ್ಲಿ ಶ್ರೀ ಜಯವರ್ಧನೆಪುರ ಕೋಟೆ ನಗರ ಸ್ಥಾಪನೆಯಾದಾಗ ಹಲ್ಲಿನ ದೇವಾಲಯವು ಅಲ್ಲಿಯೇ ಅಸ್ತಿತ್ವದಲ್ಲಿತ್ತು ಎಂಬ ಉಲ್ಲೇಖ ಸಿಗುತ್ತೆ. ಕೋಟೆಯ ಧರ್ಮಪಾಲನ ಆಳ್ವಿಕೆಯಲ್ಲಿ ಬುದ್ಧನ ಹಲ್ಲನ್ನ ಸ್ಥಳಾಂತರಿಸಲಾಗುತ್ತೆ. ರತ್ನಾಪುರದ ದೆಲ್ಗಮುವ ವಿಹಾರದಲ್ಲಿ ಒಂದು ಕಲ್ಲಿನಡಿಯಲ್ಲಿ ಬಚ್ಚಿಡಲಾಗುತ್ತೆ. ಇದನ್ನ ಹಿರಿಪೀಟಿಯ ದಿಯವದನ ರಾಳ ಮತ್ತು ದೇವನಾಗಲ ರತ್ನಾಲಂಕರ ತೇರರು ಇಂದಿನ ಕ್ಯಾಂಡಿಗೆ ತರ್ತಾರೆ. ರಾಜ 1ನೇ ವಿಮಲ ಧರ್ಮ ಸೂರ್ಯ ಹಲ್ಲಿನ ಅವಶೇಷವನ್ನ ಸಂಗ್ರಹಿಸಲು 2 ಅಂತಸ್ತಿನ ಕಟ್ಟಡವನ್ನ ನಿರ್ಮಿಸನೆ. ರಾಜ 1ನೇ ವಿಮಲ ಧರ್ಮ ಸೂರ್ಯ ಹಲ್ಲಿನ ಅವಶೇಷವನ್ನ ಸಂಗ್ರಹಿಸಲು 2 ಅಂತಸ್ತಿನ ಕಟ್ಟಡವನ್ನ ನಿರ್ಮಿಸಿದನೆಂದು ಇತಿಹಾಸ ಹೇಳುತ್ತೆ. ಆದ್ರೆ ಈಗ ಆ ಕಟ್ಟಡದ ಕುರುಹೇ ಇಲ್ಲ. 1603ರಲ್ಲಿ ಪೋರ್ಚುಗೀಸ್ ಸಾಮ್ರಾಜ್ಯವು ಕ್ಯಾಂಡಿಯನ್ನು ಆಕ್ರಮಿಸಿದಾಗ ಅದನ್ನ ದುಂಬಾರದಲ್ಲಿರುವ ಮೇಡ ಮಹಾನುವಾರಕ್ಕೆ ಕೊಂಡೊಯ್ಯಲಾಗತ್ತೆ. ಇದನ್ನ 2ನೇ ರಾಜಸಿಂಹನ ಕಾಲದಲ್ಲಿ ಮರುಪಡೆಯಲಾಯಿತು. ನಂತರ ಹೊಸ ದೇವಾಲಯವನ್ನ ನಿರ್ಮಿಸ್ತಾರೆ. ಈಗಿನ ಹಲ್ಲಿನ ದೇವಾಲಯವನ್ನ ವೀರ ನರೇಂದ್ರ ಸಿಂಹ ನಿರ್ಮಿಸಿದ ಎಂಬ ಉಲ್ಲೇಖವೂ ಸಿಗುತ್ತೆ. ಅಷ್ಟಭುಜಾಕೃತಿಯ ಪತ್ತಿರಿಪ್ಪುವ ಮತ್ತು ಕಂದಕವನ್ನ ಶ್ರೀ ವಿಕ್ರಮ ರಾಜಸಿಂಹ ಆಳ್ವಿಕೆಯಲ್ಲಿ ಸೇರಿಸಲಾಗುತ್ತೆ. ರಾಜಮನೆತನದ ವಾಸ್ತುಶಿಲ್ಪಿ ದೇವೇಂದ್ರ ಮೂಲಾಚಾರ್ಯರು ಈ ದೇವಾಲಯವನ್ನ ನಿರ್ಮಿಸಿದ ಕೀರ್ತಿಗೆ ಪಾತ್ರರಾಗಿದ್ದಾರೆ. ಮೂಲತಃ ಈ ಕಟ್ಟಡವನ್ನ ರಾಜನು ತನ್ನ ಮನೋರಂಜನೆಗಾಗಿ ಬಳಸಿಕೊಳ್ತಿದ್ದನಂತೆ. ನಂತರದಲ್ಲಿ ಇದನ್ನ ಹಲ್ಲಿನ ದೇವಾಲಯಕ್ಕಾಗಿ ಅರ್ಪಿಸಿದ. ಈಗ ಅದು ದೇವಾಲಯದ ಗ್ರಂಥಾಲಯವಾಗಿ ಉಳಿದಿದೆ. ಮಾಲ್ವಾತ್ತು ಅಧ್ಯಾಯ ಮತ್ತು ಅಸ್ಗಿರಿ ಅಧ್ಯಾಯದ 2 ನಿರ್ದಿಷ್ಟ ಅಧ್ಯಾಯಗಳ ಪ್ರಕಾರ ಬಿಕ್ಕುಗಳು ದೇವಾಲಯದ ಒಳಕೋಣೆಯಲ್ಲಿ ದೈನಂದಿನ ಪೂಜೆಯನ್ನು ನಡೆಸ್ತಾರೆ. ಪ್ರತಿದಿನ 3 ಬಾರಿ ಆಚರಣೆಗಳನ್ನು ನಡೆಸಲಾಗುತ್ತೆ. ಮುಂಜಾನೆ, ಮಧ್ಯಾಹ್ನ ಮತ್ತು ಸಂಜೆ ಕಾಲಕ್ರಮೇಣವಾಗಿ ನಡೆಯುತ್ತೆ. ಬುಧವಾರದಂದು ನಾನುಮುರ ಮಂಗಲ್ಯ ಎಂದು ಕರೆಯಲ್ಪಡುವ ಗಿಡಮೂಲಿಕೆಗಳಿಂದ ತಯಾರಿಸಿದ ಪರಿಮಳಯುಕ್ತ ನೀರಿನಿಂದ ಹಲ್ಲಿನ ಸಾಂಕೇತಿಕ ಸ್ನಾನ ಮಾಡಲಾಗತ್ತೆ. ಈ ಪವಿತ್ರ ತೀರ್ಥವು ಚರ್ಮವ್ಯಾಧಿ ಹಾಗೂ ನಾನಾ ಕಾಯಿಲೆಗಳನ್ನು ಗುಣಪಡಿಸುವ ಶಕ್ತಿಯನ್ನು ಹೊಂದಿದೆ. ಪವಿತ್ರ ಹಲ್ಲಿನ ಅವಶೇಷಕ್ಕೆ ಗೌರವ ಸಲ್ಲಿಸಲು ಕ್ಯಾಂಡಿ ಎಸಳ ಪೆರೆಹೆರವನ್ನ ವಾರ್ಷಿಕವಾಗಿ ನಡೆಸಲಾಗುತ್ತೆ. ನೋಡಿದ್ರಲ್ಲ ವೀಕ್ಷಕರೇ, ಬುದ್ಧನ ದಂತ ದೇವಾಲಯದ ವಿಶೇಷತೆ ಏನು, ಜೊತೆಗೆ ಅದರ ಶಕ್ತಿ ಎಂಥದ್ದು ಅಂತೇಳಿ. ಇನ್ನು ಆ ದೇವಾಲಯದ ವಾಸ್ತುಶಿಲ್ಪವನ್ನ ಒಮ್ಮೆ ಗಮನಿಸಿದ್ರೆ ಸಾಕು, ಅದು ನಿಜಕ್ಕೂ ಅದ್ಭುತ ಅನ್ಸುತ್ತೆ. ಅಷ್ಟೇ ಅಲ್ಲದೆ ಆ ಗಜರಾಜನ ಕೆತ್ತನೆಗಳು ಅಮೋಘವಾಗಿರುವಂಥದ್ದು. ಜೊತೆಗೆ ಆ ಮೇಲ್ಛಾವಣಿಯಲ್ಲಿರುವಂತಹ ಕುದುರೆ, ಸಿಂಹ, ಒಂಟೆ, ಆನೆ ಇವುಗಳ ಕೆತ್ತನೆಗಳು ಕೂಡ ಅತ್ಯದ್ಭುತವಾಗಿರುವಂಥದ್ದು. ನೀವೇನಾದರೂ ಶ್ರೀಲಂಕಾ ಪ್ರವಾಸ ಕೈಗೊಂಡ್ರೆ ಈ ದೇವಾಲಯಕ್ಕೆ ಭೇಟಿ ನೀಡೋದನ್ನ ಮಾತ್ರ ಮರಿಬೇಡಿ. ನಮಸ್ಕಾರ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ.